ಆತ್ಮರಕ್ಷಣೆ ಕಲೆ ಎಲ್ಲರಿಗೂ ಕಲಿಯುವಂತಾಗಲಿ ಎಂದು ಹಾರೈಸಿದ್ದಾರೆ. ಮಾರ್ಷಿಯಲ್ ಆರ್ಟ್ಸ್ಗಳಲ್ಲಿ 10 ಹಲವು ವಿಧಗಳಿವೆ. ತೈಚಿ, ಫಿಟ್ನೆಸ್ ಹಾಗೂ ಕರಾಟೆಯೂ ಅವುಗಳಲ್ಲಿ ಪ್ರಮುಖ. ಬರುಬರುತ್ತಾ ಬದಲಾಗುತ್ತಿರುವ ಬೆಂಗಳೂರು ಅಪಾಯಕಾರಿಯಾಗಿಯೂ ಪರಿಣಮಿಸುತ್ತಿದೆ. ಆತ್ಮರಕ್ಷಣೆಗಾಗಿ ಜನ ಹಲವು ಹಾದಿ ಕಂಡುಕೊಳ್ಳತೊಡಗಿದ್ದಾರೆ. ಅಂತಹವರಿಗೆ ಕರಾಟೆ ಕಲಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿರುವವರು ಎಂಜಿ ಪ್ರಸಾದ್. ಇವರಿಗೆ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಹಲವಾರು ಪ್ರಶಸ್ತಿ ಪದಕಗಳನ್ನು ಇವರು ಪಡೆದಿದ್ದಾರೆ. ಇವರ ವಿದ್ಯಾರ್ಥಿಗಳು ಹಲವು ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಇದೆಲ್ಲಕ್ಕಿಂತ ಸಂತಸದ ವಿಷಯವೆಂದರೆ ಈ ವಿದ್ಯೆ ಇವರ ಕೆಲವು ವಿದ್ಯಾರ್ಥಿಗಳಿಗೆ ಅಪಾಯ ಎದುರಾದಾಗ ಆತ್ಮರಕ್ಷಣೆಗೆ ಸಹಾಯಕವಾಗಿದೆ. ದುಷ್ಕರ್ಮಿಗಳು ಒಮ್ಮೆ ಇದ್ದಕ್ಕಿದ್ದಂತೆ ಇವರ ವಿದ್ಯಾರ್ಥಿ ಬ್ರಿಜೇಶ್ ಮೇಲೆ ದಾಳಿ ಮಾಡಿದ್ದರು. ಆಗ ಆತ ತನ್ನಲ್ಲಿ ಕರಗತವಾಗಿರುವ ಕರಾಟೆ ಕಲೆಯನ್ನ ಬಳಸಿಕೊಂಡು ಆ ಕಿರಾತಕನನ್ನ ಹೊಡೆದು ಓಡಿಸಿದ್ದನು. ಆ ಘಟನೆಯನ್ನ ಬ್ರಿಜೇಶ್ ನೆನಪಿಸಿಕೊಂಡಿದ್ದು ಹೀಗೆ. ಒಂದು 9:30 ಅಷ್ಟೊತ್ತಿಗೆ ಅವಾಗ ಬೈಕ್ ಬರ್ತಾ ಇದೆ, ಒಬ್ಬನೇ ಇದೆ, ಯಾರು ಇರಲಿಲ್ಲ. ಅವಾಗ ಹಿಂದಿನ ಆಟೋ ಬಂದ್ಬಿಟ್ಟು ಜಸ್ಟ್ ಹಂಗೆ ಟಚ್ ಮಾಡಿಬಿಟ್ಟು ಅವರು ಏನೋ ಸುಮ್ಮನೆ ಗಲಾಟೆ ಮನೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ನನ್ನ ಲ್ಯಾಪ್ಟಾಪ್ ಇತ್ತು, ಲ್ಯಾಪ್ಟಾಪ್ ಅವ್ರನ್ನ ತಗೊಳ್ಳಿಕ್ ಮಾಡಿದ್ರು. ಅವಾಗ ನಾನು ಸ್ವಲ್ಪ ಬ್ಲಾಕ್ ಮಾಡಿ ಸ್ವಲ್ಪ ಕಿಕ್ ಮಾಡಿದೆ. ಅವ್ರಿಗೆ ಸ್ವಲ್ಪ ಭಯ ಆಯ್ತು, ಅವರಿಗೆ ಸ್ವಲ್ಪ ಹಿಂದೆ ಹೋದ್ರು. ಇಂತಹುದೇ ಇನ್ನೊಂದು ಅನುಭವ ಇವರ ಇನ್ನೋರ್ವ ವಿದ್ಯಾರ್ಥಿ ದಿಲೀಪ್ ದಾಸ್ರಿಗೂ ಆಗಿತ್ತು. ಆತನ ಮೇಲೆ ಒಂದು ರಾತ್ರಿ ಅನಿರೀಕ್ಷಿತವಾಗಿ ಇಬ್ಬರು ಎರಗಿ ಕ್ರೆಡಿಟ್ ಕಾರ್ಡ್ ಇತ್ಯಾದಿಗಳನ್ನ ಕಿತ್ತುಕೊಳ್ಳಲು ಯತ್ನಿಸಿದಾಗ ದಿಲೀಪ್ ಆ ದುಷ್ಕರ್ಮಿಗಳನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದರು. ಆದರೆ ದಿಲೀಪ್ ದಾಸ್ರಿ ಈಗ ಅನಿವಾರ್ಯ ಕೆಲಸಗಳಿಂದಾಗಿ ಹೊರದೇಶದಲ್ಲಿದ್ದಾರೆ. ಅಂದು ದಿಲೀಪ್ ಮೇಲಾದ ಅಟ್ಯಾಕ್ ಅನ್ನ ಆತ ತಪ್ಪಿಸಿಕೊಂಡು ಬಂದ ಪರಿಯನ್ನ ಪ್ರಸಾದ್ ವಿವರಿಸಿದ್ದು ಹೀಗೆ. ರಾತ್ರಿ ಅವನ ಬೈಕ್ನ ಅಡ್ಡ ಹಾಕಿ ಅವನ ATM ಗೆಲ್ಕೊಂಡು ಹೋಗಿದ್ದಾರೆ, ನೈಫ್ ಪಾಯಿಂಟ್ ಇಟ್ಕೊಂಡು. ಸೊ ಅವನು ನೈಫ್ ಪಾಯಿಂಟ್ ಅವನು ಸಡನ್ ಡಿಫೆಂಡ್ ಮಾಡೋಕ್ಕಾಗಿಲ್ಲ. ಬಟ್ ಸ್ವಲ್ಪ ದೂರ ಹೋದ್ಮೇಲೆ ಅವ್ನು ಹೇಳ್ಕೊಂಡು ಹೋಗುವಾಗ ಅವ್ನಿಗೆ ಯಾಕೋ ಒಂದು ಅವಕಾಶ ಸಿಕ್ಕಿ ಅವರೊಬ್ಬನ ಲಾಕ್ಸ್ ಮತ್ತು ಬ್ರೇಕ್ಸ್ ಅಲ್ಲಿ ಅವನ್ನ ಲಾಕ್ ಮಾಡಿ ಇಟ್ಕೊಂಡು ಅವನೊಬ್ಬನ ಹೇಳ್ಕೊಂಡು ಹೋಗಿ ಹೊಯ್ಸಳದವ್ರಿಗೆಲ್ಲ ಕೊಟ್ಟಿದ್ದಾನೆ. ಸೊ ಇನ್ನು ಉಳಿದವರಿಬ್ರು ಓಡೋಗಿದ್ರು. ಬೆಂಗಳೂರಿನ ಒಂದಲ್ಲ ಒಂದು ಮೂಲೆಯಲ್ಲಿ ಇಂತಹ ಅಟ್ಯಾಕ್ಗಳು ನಡೆಯುತ್ತಲೇ ಇರುತ್ತವೆ. ನಿನ್ನೆ ಯಾರಿಗೋ, ಇವತ್ತು ಇನ್ಯಾರಿಗೋ, ನಾಳೆ ಮತ್ಯಾರಿಗೋ. ನಮ್ಮ ಸರದಿ ಅದ್ಯಾವಾಗಲೂ ಗೊತ್ತಿಲ್ಲ. ಆದರೆ ಅಂತಹ ಅಪಾಯವನ್ನ ಧೈರ್ಯವಾಗಿ ಎದುರಿಸಲಿಕ್ಕೆ ಅಗತ್ಯವಾದ ಆತ್ಮರಕ್ಷಣಾ ತಂತ್ರವನ್ನ ಪ್ರಸಾದ್ ಹೇಳಿಕೊಡ್ತಾರೆ. ಲೆಟ್ಸ್ ಸಿ ದಿಸ್. ಒಳಗಡೆ ಹೋಗ್ಬೇಕು, ಇದನ್ನು ಲಿಫ್ಟ್ ಮಾಡಿ ಸೇಮ್ ಥಿಂಗ್ ಸ್ವಲ್ಪ ಈ ಕಡೆ ಲಾಕ್ ಮಾಡಿ ಸೇಮ್ ಇದು ಬ್ರೇಕ್ ಪ್ರೆಸ್ ಇವು ಕೆಲವು ತುಣುಕುಗಳಷ್ಟೇ. ಇಂತಹ ಹಲವಾರು ತಂತ್ರಗಳು ಪ್ರಸಾದ್ ಬತ್ತಳಿಕೆಯಾಗಿದೆ. ಅದೆಂತಹ ಅಪಾಯವೇ ಎದುರಾಗಲಿ ಆತ್ಮವಿಶ್ವಾಸದಿಂದ ಎದುರಿಸಲು ಅಗತ್ಯವಾದ ಜಾಣ್ಮೆ ಇವರಿಗಿದೆ. ಅಷ್ಟೇ ಅಲ್ಲ, ಅದನ್ನ ಇತರರಿಗೆ ಕಲಿಸಲು ಇವರಿಗೆ ಸಿದ್ಧಿಸಿದೆ. ಕರಾಟೆ ಕ್ಷೇತ್ರದಲ್ಲಿ ಪ್ರಸಾದ್ ಏರಿರುವ ಎತ್ತರ ನಿಜಕ್ಕೂ ಅಗಾಧವಾದುದು. ಇದರಲ್ಲಿ ಇವರ ಶ್ರಮ ಎಷ್ಟಿದೆಯೋ ಅಷ್ಟೇ ಕೊಡುಗೆ ಕೂಡ ಕುಟುಂಬದ್ದೂ ಇದೆ. ಇವರು ರತ್ನಮ್ಮ ಅಂತ ನಮ್ಮ ತಾಯಿ, ಹೇಮಲತಾ ಅಂತ ನನ್ನ ವೈಫು, ಮಗ ಜಾಗ್ರತ್ ಅಂತ. ನಾನು ಕರಾಟೆನಲ್ಲಿ ಏನಾದರೂ ಒಂದು ಸಣ್ಣ ಮಟ್ಟದ ಸಾಧನೆ ಮಾಡಿದ್ದೀನಿ ಅಂತ ಏನಾದ್ರು ಅಂದ್ರೆ ಅದು ನಮ್ಮಮ್ಮ ಮತ್ತೆ ನನ್ನ ವೈಫ್ ಇಲ್ಲ. ಹಸ್ಬೆಂಡ್ ಅನ್ನೋದು ನಮ್ಗೇನಿದ್ರು ಅವರು ಮೇಲೆ ಬಂದಿರೋದ್ರೆ ಎಲ್ಲ ಹೀಗೆ 16 ವರ್ಷಗಳ ಹಿಂದೆ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದ ಪ್ರಸಾದ್ ಈಗ ಏರಿರುವ ಎತ್ತರದಿಂದ ಸಂತಸಗೊಂಡಿದ್ದಾರೆ ನಿಜ. ಆದರೆ ಇವರು ಕಲಿಸಿದ ವಿದ್ಯೆ ಇವರ ವಿದ್ಯಾರ್ಥಿಗಳಿಗೆ ಆತ್ಮರಕ್ಷಣೆಗೆ ಸಹಾಯಕವಾಯಿತು ಎಂಬುದು ಇವರಿಗೆ ಹೆಚ್ಚು ತೃಪ್ತಿ ತಂದಿದೆ. ಪ್ರಸಾದ್ಗೆ ಈ ಕ್ಷೇತ್ರ ಇನ್ನಷ್ಟು ಮತ್ತಷ್ಟು ಸಂತೃಪ್ತಿ ನೀಡಲಿ. ಲೆಟ್ಸ್ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಕರಾಟೆ ಅಂದ್ರೆ ಅರ್ಥನೇ ಖಾಲಿ ಕೈ ಅಂತ. ಇಂಥದ್ದೊಂದು ಕಲೆ ಕರಗತವಾಗಿದ್ರೆ ಅನಿರೀಕ್ಷಿತ ಅಪಾಯ ಎದುರಿಸಬೇಕಾದಾಗ ಖಂಡಿತ ಉಪಯೋಗ ಬರುತ್ತೆ. ಅದಕ್ಕೆ ಈ ಹುಡುಗರೆ ಅತ್ಯುತ್ತಮ ದೃಷ್ಟಾಂತ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಂದ್ರ, ಸುವರ್ಣ ನ್ಯೂಸ್, ಬೆಂಗಳೂರು. ಧರ್ಮಗುರುಗಳು ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸಲು ನೆರವಾಗಲು ಶ್ರಮಿಸಬೇಕು ಎಂದು ಮಾಜಿ ರಾಷ್ಟ್ರಪತಿ